PCOS ಅಲ್ಲಿ ಮೇಜರ್ಲಿ 4 ಟೈಪ್ಸ್ ಇದಾವೆ. ಅದರಲ್ಲಿ ಇನ್ಸುಲಿನ್ ರೆಸಿಸ್ಟೆಂಟ್ PCOS ಬಗ್ಗೆ ನಾನು ಆಲ್ರೆಡಿ ತುಂಬಾ ಸಲ ಹೇಳಿದ್ದೀನಿ. ಇವತ್ತು ಇನ್ಫ್ಲಮೇಟರಿ PCOS ಬಗ್ಗೆ ಮಾತಾಡೋಣ. ಅದನ್ನ ಹೇಗೆ ಕಂಡುಹಿಡಿಯೋದು ಮತ್ತೆ ಹೇಗೆ ಮ್ಯಾನೇಜ್ ಮಾಡೋದು ಅಂತ ನೋಡೋಣ. ಮೊದಲನೇದು ಇದನ್ನ ನಾವು ತಿಳ್ಕೊಬೇಕು ಅಂತಂದ್ರೆ ಬ್ಲಡ್ ಅಲ್ಲಿ ಇನ್ಫ್ಲಮೇಟರಿ ಮಾರ್ಕರ್ಸ್ ನ ತಿಳ್ಕೊಬೇಕಾಗುತ್ತೆ. ಅಂದ್ರೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಲೆವೆಲ್ಸ್ ನ ಚೆಕ್ ಮಾಡಬೇಕಾಗುತ್ತೆ. ಸಿ ರಿಯಾಕ್ಟಿವ್ ಪ್ರೋಟೀನ್ ಲೆವೆಲ್ಸ್ ಜಾಸ್ತಿ ಇತ್ತು ಅಂದ್ರೆ ಅದು ಮೇಜರ್ಲಿ ಬಿಕಾಸ್ ಆಫ್ ದ ಇನ್ಫ್ಲಮೇಷನ್. ಸೊ ಈ ಇನ್ಫ್ಲಮೇಟರಿ PCOS ಇರೋಂಥವ್ರಿಗೆ ಜಾಯಿಂಟ್ ಪೇನ್, ಫೆಟಿಗ್, ಬ್ಲೋಟಿಂಗ್ ಮತ್ತೆ ಸ್ಕಿನ್ ಇಶ್ಯೂಸ್ ತರದ ಸಿಂಪ್ಟಮ್ಸ್ ಇರುತ್ತೆ. ಸೊ ಹಾಗಿದ್ದಾಗ ನಮ್ಮ ಬಾಡಿನಲ್ಲಿ ಇನ್ಫ್ಲಮೇಷನ್ ನ ಕಮ್ಮಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಇನ್ಫ್ಲಮೇಷನ್ ನ ಕಮ್ಮಿ ಮಾಡೋದಕ್ಕೆ ಮೊದಲನೇದು ಆಂಟಿ ಇನ್ಫ್ಲಮೇಟರಿ ಡಯಟ್. ನಮ್ಮ ಡಯಟ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುವಂತ ಫುಡ್ ಆಪ್ಷನ್ಸ್ ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಅದು ಬೆರೀಸ್ ಆಗಿರ್ಬೋದು, ಸ್ಪಿನಾಚ್, ಬ್ರಾಕೊಲಿ ಈ ತರದ್ದು. ಹಾಗೆ ಅದರ ಜೊತೆಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ಇನ್ಕ್ಲೂಡ್ ಮಾಡಿ ಮತ್ತೆ ನಿಮ್ಮ ಡಯಟ್ ಅಲ್ಲಿ ಸ್ಯಾಚುರೇಟೆಡ್ ಮತ್ತೆ ಟ್ರಾನ್ಸ್ ಫ್ಯಾಟ್ ನ ಆದಷ್ಟು ಅವಾಯ್ಡ್ ಮಾಡಿ. ಎರಡನೇದು ರೆಗ್ಯುಲರ್ ಎಕ್ಸರ್ಸೈಸ್. ನೀವು ಲೋ ಟು ಮಾಡರೇಟ್ ಇಂಟೆನ್ಸಿಟಿ ಏರೋಬಿಕ್ ಎಕ್ಸರ್ಸೈಸಸ್ ಮಾಡ್ಕೋಬಹುದು. ಅದರ ಜೊತೆಗೆ ವಾರದಲ್ಲಿ ಮಿನಿಮಮ್ 3 ದಿನ ವೆಯ್ಟ್ ಟ್ರೈನಿಂಗ್ ಮಾಡಿ. ಬೇಕಿದ್ರೆ ಯೋಗ ಅಥವಾ ಪಿಲಾಟೆಸ್ ನ ಬೇಕಾದ್ರೆ ನಿಮ್ಮ ಸ್ಟ್ರೆಸ್ ನ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಆಡ್ ಮಾಡ್ಕೋಬಹುದು. ಇನ್ನು ಮೂರನೇದು ಸಪ್ಲಿಮೆಂಟ್ಸ್. ನೀವು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ಕನ್ಸ್ಯೂಮ್ ಮಾಡಕ್ ಆಗ್ತಿಲ್ಲ ಫುಡ್ ಇಂದ ಅಂತಂದ್ರೆ ಅದನ್ನ ಸಪ್ಲಿಮೆಂಟ್ ಮಾಡಿ. ಇನ್ನು PCOS ಇರೋಂಥವ್ರಿಗೆ ವೈಟಮಿನ್ ಡಿ ಲೆವೆಲ್ಸ್ ತುಂಬಾ ಲೋ ಇರುತ್ತೆ. ಈ ವೈಟಮಿನ್ ಡಿ ಲೋ ಇತ್ತು ಅಂತಂದ್ರೆ ಅದು ಇನ್ಫ್ಲಮೇಷನ್ ಗೆ ದಾರಿ ಮಾಡಿಕೊಡುತ್ತೆ. ಸೊ ನೀವು ಒಂದ್ಸಲ ಬ್ಲಡ್ ಚೆಕ್ ಮಾಡಿಸಿ ನಿಮ್ಮ ಲೆವೆಲ್ಗೆ ತಕ್ಕಂಗೆ ಸಪ್ಲಿಮೆಂಟ್ ಮಾಡ್ಕೋಬಹುದು. ಇನ್ನು ಮೂರನೇದು NAC ನಮ್ಮ ಆಕ್ಸಿಡೇಟಿವ್ ಸ್ಟ್ರೆಸ್ ನ ಕಮ್ಮಿ ಮಾಡೋದಕ್ಕೆ ಒಂದು ಒಳ್ಳೆ ಸಪ್ಲಿಮೆಂಟ್. ನೀವು ನಿಮ್ಮ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಇದನ್ನ ಯೂಸ್ ಮಾಡ್ಕೋಬಹುದು. ಹೀಗೆ ಬೇರೆ ಎಲ್ಲ PCOS ಟೈಪ್ಸ್ ಮತ್ತೆ ಅದನ್ನ ಮ್ಯಾನೇಜ್ಮೆಂಟ್ ಹೇಗೆ ಅಂತ ತಿಳ್ಕೊಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಆ ವಿಡಿಯೋ ಮಾಡ್ತೀನಿ.